ನಿಮ್ಮ ಪ್ರೀತಿಯ ಚಿಕ್ಕು. ದಿನ ದಿನ ಖುಷಿ ಖುಷಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮನೆಗೆ ಹೋಗಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಮಲ್ಲಿಕಾ ಹೋಟೆಲ್ಗೆ ಹೋಗ್ತಾ ಇದ್ದೀರಿ. ನಾನು ಬಿಂದು ಹೋಗ್ತಾ ಇದ್ದೀರಿ. ಅವರು ಮುಂದೆ ಹೋದರು, ಸ್ವಲ್ಪ ಮುಂದೆ ಇದ್ದಾರೆ. ಮಲ್ಲಿಕಾ ಹೋಟೆಲ್ಲು ತುಂಬ ದೊಡ್ಡದಾಗಿದೆ, ಚೆನ್ನಾಗೂ ಇದೆ. ಆದರೆ ಇಲ್ಲಿಂದ ಹೋಗೋದೇ ತುಂಬ ಕಷ್ಟ. ಆ್ಯಕ್ಚುಲಿ ಹೋಗೋವಾಗ ನಮಗೆ ಇಕ್ಕಟ್ಟಾಯಿತು. ಹಿಂದೆ ಕೂತ್ಕೊಂಡಿದ್ರಿ, ನಾನು ಸಂಗೀತ ಬಿಂದು, ಮುಂದೆ ಮಮತಾ ರೂಪಾ ಶಿಲ್ಪ ಕೂತಿದ್ರು. ಅವ್ರಿಗೆ ಆರಾಮಾಗಿತ್ತು ಅನಿಸುತ್ತೆ. ಆಮೇಲೆ ನಾವು ಹೇಳಿದ್ರಿ ಹೋಗೋವಾಗ ಆ್ಯಕ್ಚುಲಿ ಮುಂದೆ ಸೀಟು ನಮಗೆ ಬಿಡಬೇಕು ಅಂತ. ಅವರು ಅರ್ಥ ಮಾಡ್ಕೊಂಡು, ಫ್ರೆಂಡ್ಸ್ ಅಲ್ಲ ಅರ್ಥ ಮಾಡ್ಕೊತಾರೆ. ಆ್ಯಕ್ಚುಲಿ ಬರೋವಾಗ ಅವ್ರ ಹಿಂದೆ ಹತ್ತಿದ್ರು. ಅವ್ರಿಗೆ ಇಕ್ಕಟ್ಟಾಯಿತು ಅನಿಸುತ್ತೆ. ಅಡ್ಜಸ್ಟ್ ಮಾಡ್ಕೊತಾರೆ ನೋಡಿ. ಇಲ್ಲಿ ಬಿಂದು ರೂಪಾ ಸಂಗೀತ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲರೂ ಇಲ್ಲಿ ಮಲ್ಲಿಕಾ ಇಲ್ಲಿ ಫೋಟೋಶೂಟ್ಗೆಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ. ಹಾಯ್ ಬಿಂದು, ಇಷ್ಟಪಟ್ಟು ಹಾಯ್ ಹೇಳ್ತೀಯಾ? ಥ್ಯಾಂಕ್ ಯು ಸೋ ಮಚ್. ಮಮತಾ ಪಾರ್ಟಿ ಕೊಡಿಸ್ತಾ ಇರೋದು, ಬರ್ತಡೇ ಗರ್ಲು. ಆ್ಯಕ್ಚುಲಿ ಇಲ್ಲಿ ಎಲ್ಲ ಆರ್ಡ್ರ್ ಮಾಡೋಕ್ಕೆಲ್ಲ ಹೋಗಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಬೇಕಾಗಿದ್ದೇ ಸಿಕ್ಕಿಲ್ಲ. ಬೋಟಿ ಫ್ರೈ, ಹಾಲು ಸೂಪ್ ಬೇಕಿತ್ತು, ಇನ್ನೆಲ್ಲ ಇತ್ತು. ಅವೆರಡು ಬಿಟ್ಟು ಎಲ್ಲರೂ ಇಲ್ಲೇ ಆರ್ಡ್ರ್ ಮಾಡೋಕ್ಕೆ ನಿಂತಿದ್ದಾರೆ. ಈಗ ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ. ನನಗೆ ಮುದ್ದೆ, ಮಟನ್ ಸಾಂಬಾರು, ವೈಟ್ ರೈಸ್ ತಗೊಂಡೆ. ಜೋರಾಗಿ ಎಲ್ಲ ಆರ್ಡ್ರ್ ಮಾಡಿದ್ರು. ಹಾಯ್ ಬಿಂದು. ಬಿಂದು ಬಂದ್ಲು ಈಗ. ಇಲ್ಲಿ ಶಿಲ್ಪ ಉಯ್ಯಾಲೆ. ಬರೋ ಪಟ್ಕ ವಿಡಿಯೋಗೆ ಎಲ್ರಿಗೂ ನಾಚಿಕೆ ಎಲ್ಲ ಊರಾಚೆ ಇರಬೇಕು. ಏನಂತೀರಿ ಗೆಳತಿಯರೇ? ಆಮೇಲೆ ಇಲ್ಲಿ ಎಲ್ಲ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು, ಆಮೇಲೆ ಬಿರಿಯಾನಿ ಮಸ್ತಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಇನ್ನೆಲ್ಲ ಸ್ವಲ್ಪ ಟೇಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ. ಇಲ್ಲ ಹತ್ರ ಬಿಂದು ನಿಂತಿದ್ದಾಳೆ. ಎಲ್ಲರೂ ಫೋಟೋ ಶೂಟು. ಹಾಯ್ ಶಿಲ್ಪ. ಅವ್ರನ್ನೂ ಕರಿತಾ ಇದ್ದೀರಿ. ಬ್ಯಾಟಿಂಗ್ ಎಲ್ಲ ಜೋರಾಗೆ ಮಾಡಿದ್ರಿ. ಆಮೇಲೆ ಅಲ್ಲಿ ಬಾಗ್ಲಲ್ಲಿ ಬೀಡ ಇಟ್ಟಿದ್ರು, ಅದು ಸೂಪರ್ ಆಗಿತ್ತು ಅಂತ ಶಿಲ್ಪ ಕೇಳಿದ್ಲು. ಸೂಪರ್ ಆಗಿತ್ತು ಬಿರಿಯಾನಿ ಶಿಲ್ಪ ಅಂತ ಹೇಳಿದೆ. ಆಮೇಲೆ ಮನೆ ಕಡೆ ರಯ್ಯ. ಪಾಪ ಹಿಂದೆ ಕೂತಿರೋರಿಗೆ ಕಷ್ಟ ಆಗ್ತಾ ಇದೆಯೋ ಏನೋ. ನಾವು ಮುಂದೆ ಆರಾಮಾಗಿತ್ತು. ಬರೋವಾಗ ಆರಾಮಾಗಿ ಬಂದ್ರಿ. ಹೋಗೋವಾಗ ಸ್ವಲ್ಪ ನಮಗೆ ಕಷ್ಟ ಆಯಿತು. ಅದೇ ಸಾಂಗ್ ಎಲ್ಲ ಹೇಳ್ಕೊಂಡು ಸಕ್ಕತ್ತಾಗಿ ಮಸ್ತಾಗಿತ್ತು. ಹಾಡ್ಗಳು ಬಂದ್ರಿ. ಸಕ್ಕತ್ತಾಗಿ ಸಾಂಗ್ ಎಲ್ಲ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ರಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಮನೆ ಕಡೆ ರಯ್ಯ. ಮಮತಾ ಮನೆಗೆ ಹೋಗಿ ಚಹಾ ಮಾಡಿಕೊಟ್ಲು. ಟೀ ಸ್ಟ್ರಾಂಗ್ ಆಗಿತ್ತು. ಕುಡಿದ್ಬಿಟ್ಟು ಎಲ್ಲರೂ ಮನೆ ಕಡೆ ಬಂದ್ರಿ. ಸಾಂಗ್ ಮಾತ್ರ ಬಿಂದು ಸೂಪರಾಗಿ ಆಡ್ತಾಳೆ. ಕಂಠ ಚೆನ್ನಾಗೈತೆ. ಆ್ಯಕ್ಚುಲಿ ಎಲ್ಲರೂ ಆಡ್ತಾರೆ, ಬಿಂದು ಕಂಠ ಸ್ವಲ್ಪ ಚೆನ್ನಾಗಿದೆ. ಸಕ್ಕತ್ತಾಗಿತ್ತು. ಅವ್ರ ಪಾಪ ಹಿಂದೆ ಕಷ್ಟ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಆಗ್ತಾ ಇರ್ತೈತೆ, ಯಾಕಂದರೆ ನಾವು ಹೋಗೋವಾಗ ನಾವು ಹಿಂದೆ ಕೂತಿದ್ರಲ್ಲ, ನಮಗೆ ಗೊತ್ತ.